ಇಷ್ಟೆಲ್ಲ ಜನರನ್ನು ಸೇರಿಸ್ಕೊಂಡು ಟ್ರಿಪ್ ಮಾಡೋದು ಅಂದರೆ ಸಾಮಾನ್ಯ ಕೆಲಸ ಅಲ್ಲ. ಇತ್ಲಾಗ ಬಾರ ಮರ ಎಲ್ಲಿ ಹೋಗ್ತೇನೆ. ಆ ನಮ್ನಿ ರಟ್ಟೆ ಎಳೆದ್ರೆ ಕೈ ಹಿಸಿದ್ ಬಂದೋಗ್ತು. ಹೌದೇ ಗಟ್ಟಿ ಮುಟ್ಟಿದ ಮೇಲೆ ರಟ್ಟಕ್ಕೆ ಇಷ್ಟು ಬಂದು. ನಾ ನೋಡಿದ್ದೆ ಸುಳ್ಳ ಹಂಗಾರೆ. ಶುರು ಆತಪ್ಪ ಅವ್ರದ್ದು. ಹೋದ್ರೆ ಜಗಳ ತೆಕ್ಕೋತಿರ್ತ. ಥರ ಒಂದು ಬೇಕಾದ್ರೂ ಸಿಕ್ತಿಲ್ಲಪ್ಪ ಬ್ಯಾಗಲ್ಲಿ. ಹರಗಣ ಅಂದರೆ ಹೇಳಿದ್ದಿ, ಆ ಸೆಕ್ಯೂರಿಟಿಗೆ ಅಂತೂ ತೆಗೆದು ಚೆಕ್ ಮಾಡೋದೇ ಕೆಲಸ. ತುಂಬಡಿ ಅಂದ್ರೆ ಕೇಳ್ತಿರ್ಲಿಯಪ್ಪ, ಎಂತ ತುಂಬತ್ರೇನ. ಓ ನಮ್ಗೊಂದೇ ಹುಡುಗಿದ್ದವು, ಬಾಕಿ ಕ್ಯಾರಿಗೂ ಇಲ್ಲ. ಅವ್ರನ್ನೆಲ್ಲ ನೋಡಿ ಕಲ್ತ್ಗಳವು. ಅರುಣ, ಗಾಡಿ ನಿಲ್ಸಲ್ಲ ಹೇಳು. ಶಿಲ್ಪಂಗೆ ಚಾ ಕುಡಿಯೋ ಹೊತ್ತಾತು. ಶಿಲ್ಪಂಗೆ ಚಾ ಕುಡಿಯೋ ಹೊತ್ತಾತು, ಗಾಡಿ ನಿಲ್ಸಲ್ಲ ಹೇಳು. ಎಲ್ಲರೂ ಹೋಟೆಲ್ ಸಿಗ್ತಾರೆ ಹೇಳಿ. ಚಲೋ ಇನ್ನೊಂದು ಬೇಕಾ? ಮಂಜು, ಆ ಸೀರೆ ಚಲೋ ಇದ್ದು ತಗೊಳ್ಳೋಣ. ಏನ್ ಬೇಡ, ನಮ್ಗೆ ಯಾವ್ದು ಬೇಡ. ಶಿಲ್ಪ ತಗೊಂಜಿಲ್ಯಾ ಎಂತ ಆತು? ಮನೇಲಿ 1000 ಸೀರೆ ಇದ್ದು ಒಂದಾರು ಉಡ್ತೀಯ ನೀನು. ಹಂಗೆ ಬೇಕಾಗ್ತಪ್ಪ. ಬಟ್ ಸೀರೆ ತಗೊಂಡ್ರು ಈ ನಮ್ನಿ ಡ್ರೆಸ್ ಸೆಕೆಂಡ್ ಓಡಾಡ್ತೆ. ಎಂತಕ್ಕೆ ಸೀರೆ ಅದು ಬೇಕಾಗ್ತಿಲ್ಲ. ನಡಿ ಹೋಪನ್. ಜಗಳ ಮಾಡ್ಬೇಕಿರುವ ನನ್ನ ಅಪ್ಪ ಬಹುವಚನ ಬಿಡ್ತಿಲ್ಲ. ಸುಧನ್, ಅದೆಷ್ಟಲ್ಲಿ ಟ್ರಿಪ್ಪಿಗೆ ಹೋದ್ರು ನಿನ್ನ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡಿದ್ದೆ ನೋಡಿದ್ವಿಲ್ಲ. ಅವು ಜಗಳ ಆಡಿದ್ ನಾನು ನೋಡಿದ್ನಿಲ್ಲ. ಅದು ಹ್ಯಾಂಗ್ ಸಾಧ್ಯ? ಜಗಳ ಶುರು ಆಗೋಷ್ಟೊತ್ತಿಗೆ ಅಮ್ಮ ರೂಮಿಗೆ ಹೋಗ್ತು. ಪ್ರದೀಪ ಈ ಬಾಳ ಅಪ್ಪನ ಕರೆ. ನೀ ಸ್ವಲ್ಪ ಹೊತ್ತು ಬಾಗ್ಲಾಕೆ ಇರ್ತಾ, ಬರೋಷ್ಟೊತ್ತಿಗೆ ಇಬ್ರು ಮುಗ್ದಲ್ಲೂ ನಗಿ. ಪ್ರದೀಪ ಡ್ಯಾನ್ಸ್ ಮಾಡಲ್ಲ ಬಾರ. ಪ್ರದೀಪ, ಪ್ರತಿ ಸರಿ ಟ್ರಿಪ್ಪಿಗೆ ಹೋಗ್ಬೇಕಿರೆ ಒಂದು ಎಂತ ನೋಟ್ಬುಕ್ ಹಿಡ್ಕೊಬತ್ನಲ್ಲ, ಅದು ಎಂತ ಕೈಟ? ಓಯ, ನಾನು ಅದನ್ನ ಅಬ್ಸರ್ವ್ ಮಾಡಿದ್ದಿ. ಎಲ್ಲಿ ಹೋಗೋದಿರುವ ಅದಪ್ಪ ನೋಡ್ತು ಪುಸ್ತಕ ಅಲ್ಲ. ಹೌದು ಹೌದು, ಅದೊಂದು ಇವತ್ತು ಕೇಳಿ ಅವನ ಹತ್ರ ಬಗೆಹರಿಸ್ಕೊಂಬನ. ಅದೊಂದು ಸೀಕ್ರೆಟ್ ಇದ್ದು ಅದರಲ್ಲಿ. ಹೌದೌದು, ಅದೊಂದು ಸೀಕ್ರೆಟ್ ಹೆಂಗಾರು ಮಾಡಿ ಬಗೆಹರಿಸೋ. ಸಕ್ಕರೆ ನೀನು ಇಷ್ಟು ಸಕ್ಕರೆ ಕಮ್ಮಿ ಹಾಕು. ಇನ್ನು ಭಾರಿ ರುಚಿ ಗೊತ್ತು ನಿಂಗೆ ಗೊತ್ತಿಲ್ಲ. ಸಕ್ಕರೆ ಕಮ್ಮಿ ಹಾಕೋದ್ರಿಂದ ಚಾದ ರುಚಿ ಚೇಂಜ್ ಆಗ್ತದೆ. ಆಯ್ತು, ಮಾಡಿ ಮಾಡೋಣ. ನಿಂಗೆ ಇದು ಒಂದು ವಿಷಯ ತಿಳಿಸಿದ್ನಲ್ಲ, ಇನ್ನೊಂದು ವಿಷಯ ಕಂಡುಹಿಡಿಯೋದಿದ್ದು ನಾವು. ಕಂಡುಹಿಡಿದು ಬಿಡೋಣ. ಎಂತದ್ರದು? ಈಗ ನೀನು ಪ್ರತಿ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನೋಡ್ತೀವಲ್ಲ, ಒಂದು ಇಷ್ಟು ದಪ್ಪ ಒಂದು ನೋಟ್ಬುಕ್ ಹಿಡ್ಕೊಬರ್ತಿಯಲ್ಲ,
ಆ ಪೊಟ್ಟಿ ಇಟ್ಟು ತಪ್ಪಂದು ಹೌದು. ಅದು ಎಂತಕ್ಕೆ ತಗೊತ್ತೆ ಅದು ಎಂತ ಕತೆ ಕವನ ಪ್ರವಾಸ ಕಥೆ ಎಲ್ಲ ಬರೀತೆ ಹೆಂಗೆ? ಇಲ್ಲಪ್ಪ ನಾನು ಕತೆ ಪ್ರವಾಸ ಕಥನ ಎಲ್ಲ ಬರೆಯೋಷ್ಟು ಪೇಷನ್ಸ್ ಇಲ್ಲ, ಬರೆಯಲು ಗೊತ್ತೂ ಇಲ್ಲ ನನ್ನ ಹತ್ರ. ಅದು ಟ್ರಿಪ್ಪಿನ ಲೆಕ್ಕ ಬರೆಯಲ್ಲ ಅಲ್ಲನ? ಹೌದನ? ಲೆಕ್ಕ ಅಲ್ಲ, ಈಗೆಲ್ಲ ಯಾರು ಕೂತ್ಕತ್ತ ಎಲ್ಲ ಡಿಜಿಟಲೈಸೇಷನ್. ಈಗ ಎಲ್ಲ ಎಂಥದ್ದು ಆ್ಯಪ್ ಇತ್ತು, ಎಂಟ್ರಿ ಮಾಡಿರತ್ತು ಅಷ್ಟೇ. ಅಲ್ದ ಒಟ್ಟು ಈಗ ಹೆಂಗ ಜೈ ರಾಮ ಸೀತಾರಾಮ ಮಾಡಿ ಬರೀತಿ ನೀನು ದಿವಸ ಜೋಡಿ 100 ಸರಿಯಾ? ಶ್ವೇತಾ, ನೀ ರೆಡಿ ಹಾಕೇನ್ ಬೇಗ ಬಾ, ನಾನು ಮುಂದೆ ಹೋಗಿರ್ತಿ. ಡೈನಿಂಗ್ ಹಾಲಿಗ? ಹಾ ಕೀ ತಗೋಬಾ, ಮರೆಯಲ್ಲ. ಸರಿ, ನಿಮ್ ಮುಂದೆ ಬರ್ತಿ. ಏನ್ ಮಸ್ತ್ ಮಾಡಿದ್ವಾ ನೋಡ, ಭಾರಿ ಮಸ್ತ್ ಮಾಡಿದ್ವಾ. ಹೌದಲ್ಲ, ಭಾರಿ ಚಂದ ಮಾಡಿ, ಒಳ್ಳೆ ಗ್ರೀನ್ ಆಗಿ ಭಾರಿ ಚಂದ ಇತ್ತು. ನಾವು ಮುಂದಿನ ಸರಿ ಸ್ವಿಟ್ಜರ್ಲ್ಯಾಂಡ್ ಹೋಗೋಣ. ಹಾ ಭಾರಿ ಚಂದ ಇದ್ದಾಳೆ. ಓಹೋ, ಅಲ್ಲ ಇಷ್ಟು ಇಲ್ಲೆಲ್ಲ ನೋಡೋದು ಬಿಟ್ಟಿಗೆ ಪ್ರದೀಪ್ ನಾವು ಎಲ್ಲೂ ಹೋದ್ವಿ ನೋಡು, ಪ್ರದೀಪ ಶಿಲ್ಪ ಇಬ್ರು ಬಂದ್ವಿ ಇಲ್ಲೇ. ಹೌದಣ್ಣ? ಹೌದಲ್ಲ, ಬರೀ ರೂಮಲ್ಲಿ ಕುತ್ಕೊಂಡು ಎಂತ ಮಾಡ್ತವೆ ಅಂತದೆ. ನಮ್ಮ ಮದುವೆ ಎಷ್ಟು ವರ್ಷ ಆಯ್ತು, ಎಷ್ಟೊತ್ತಿಗೂ ರೂಮೇ ಅಪ್ಪ. ಹೌದೌದು ಮರೆ, ನಾವಿಲ್ಲಿ ಬೊಪ್ಪರಿ ಅಂತಕ್ಕಪ್ಪ ಹೊರಗಿಂದ ಎಲ್ಲ ನೋಡವು, ಇದೆಲ್ಲ ಎಂತೆಂತ ಮಾಡಿದ್ದು ನೋಡುದು, ಎಲ್ಲ ವಿಷಯ ತಿಳ್ಕೊಳ್ಳವು, ಎಲ್ಲ ಈ ಆಫೀಸ್ ಎಲ್ಲ ಮರ್ತಿಕ್ಕೆ ನಮ್ಮನೆ ನೆಮ್ಮದಿಯಿಂದ ಇರೋಗಳು ಬಂಪದು ಬಿಟ್ಟಿಕ್ಕೆ ಬಪ್ಪದು ಅದು ಬಿಟ್ಟಿಕ್ಕೆ ಇವು ನಾವರು ಹೀಗೆ ಟ್ರಿಪ್ಪಿಗ ಜೋಡಿ ಮೇಲೆ ಶಾಪಿಂಗ್ ಲೈಫ್ ಸ್ಟೈಲು ಜೋಡಿ ಕತೆ ಮುಗಿತು. ಈ ವಯಸ್ಸಲ್ಲಿ PhD ಮಾಡ್ತೇಳ್ಕೆ ಕುತ್ಕೊಂಡಿದ್ದ ಇಡೀ ದಿವ್ಸ ಪುಸ್ತಕ ನೋಡೋದೇ ಕೆಲಸ. ಈಗ ಗಂಡ ಮಕ್ಳು ಸೇವೆ ಮಾಡಿ ಸಾಕತ್ತು ನಂಗೆ. ನಿಂಗೆ ಇಬ್ರು ಒಟ್ಟಿಗೆ ಹೋಗ್ತಿರಕ್ಕದ? ಇನ್ನೂವರೆಗೂ ನಾನು ಮಂಜುನ್ ಸಂತಿಗೆ ಶಾಪಿಂಗ್, ನನ್ನ ಸಂತಿಗೆ ಬಂದಿದ್ದೇ ಇಲ್ಲ. ಸೋಲೋ ಶಾಪಿಂಗ್ ನಂದು. ಒಂದು ಆಫೀಸಲ್ಲಿ ಬ್ಯುಸಿ ಇರ್ತಾ, ಇಲ್ಲಿಯ ಮನೆಗೆ ಬಂದ್ರೆ ಫೋನು, ಕ್ರಿಕೆಟು, ಇಲ್ಲಿಯ ಯಾರ್ದಾರು ಸಂತಿಗೆ ಸೈಟ್ ನೋಡಲ್ಲ ಹೋಗೋದು. ನಾನು ಹುಡುಗರು ಅಷ್ಟೇ ನಂಗೆ ಹೋಗ್ಕೊಂಬೋದು. ನಮ್ಮಿಬ್ರ ಕತೆನೂ ಒಂದೇ ಗೊತ್ತಲ್ಲ. ಆ ಲೆಕ್ಕದಲ್ಲಿ ಶಿಲ್ಪನೇ ಲಕ್ಕಿ ಈ ವಿಷಯದಲ್ಲಿ. ಅದಕ್ಕೆ ಹುಬ್ಳಿ ಕರ್ಕೊಂಡು ಹೋಗ್ತಾ ಶಾಪಿಂಗಿಗೆ. ನಮ್ಗಿಲ್ಲಿ ಕಾಲು ಬುಡಕ್ಕೆ ಮಾಲ್ ಇದ್ರೂ ಬತ್ವಿಲ್ಲ ಗಂಡಂದಿಕ್ಕ. ಒಂದು ಫೋಟೋಕ್ಕಾಗಲಿ ಯಾವ್ದಕ್ಕಾರು ಪ್ರದೀಪನ್ ಸಹ್ಯ. ಹೌದಲ್ಲ, ನಿನ್ನೆನೇ ನೋಡತ್ತಲ್ಲ ನಾವು. ಬರ್ತಾವೆ ಎಲ್ಲದಕ್ಕೂ. ನಿನ್ನೆಯಿಂದ ಒಂದು ವಿಚಾರ ನನಗೆ, ನಾವು ನೆಕ್ಸ್ಟ್ ಸಲಿಂದವ ಪ್ರದೀಪನ್ ಬಿಟ್ಟಿಗೆ ಟ್ರಿಪ್ಪಿಗೆ ಹೋಗೋ ನೋಡು. ಏನಂಬ ನೀನು? ಅದೇ ಚಲೋ ಅದೆಲ್ಲ ಕಾಣ್ತಪ್ಪ ನನಗೂ. ಎಂತಕ್ಕೆ ಅಂದರೆ ಆರಾಮ ಈಗ ಟೈಮ್ ಪಾಸ್ ಮಾಡೋದು, ನಾ ಖುಷಿಯಿಂದ ಟೈಮ್ ಪಾಸ್ ಮಾಡೋದ್ನಾಳು ಬಂದರೆ ಇಲ್ಲಿ ಈ ನಮ್ನಿಯ ಬರೀ ಹೆಂಡತಿ ಹತ್ರ ಬೇಸಿಮ ಕೆಲಸ ಆಗುತ್ತೆ ನಮ್ಮ ಅವನ ಕಾಲದಲ್ಲಿ. ಪ್ರದೀಪನ ಕಾಲದಲ್ಲಿ. ಹೌದಾ? ಈ ಭಾಗ್ಯಕ್ಕೆ ಇಲ್ಲಿಗೆ ಬರೋಕ್ಕಾಗಿತ್ತ ನಾವು? ಅದೇ ವಿಚಾರ ಮಾಡೋ ಸಂಗತಿ. ಆದ್ರೂ ನೋಡು, ಅವ ಒಂದು ಸರಿನೂ ಹೆಂಡತಿ ಹತ್ರ ಬಯಸಿಗಿಡದ್ದೆ ಹೆಂಗಿರ್ತನೇನೋ ಮಾರೆ. ಅದು ಏನೋ ಇದ್ದ ಹುಟ್ಟುವ, ನಮಗೆ ಅವ್ನು ಹೇಳ್ತಾ ಇಲ್ಲ ಅಷ್ಟೇ. ಹೌದು, ಅದೊಂದು ತಿಳ್ಕೊಂಬ ವಿಚಾರವೇ. ಅದು ಹೆಂಗಾರು ಮಾಡಿ ಅದು ಹೆಂಗೆ ಮರ ಒಂದು ಸರಿನೂ ಜಗಳ ಮಾಡ್ತೀವಿ ಹೇಳೋದೊಂದು ವಿಚಾರ ಕಂಡು ಹಿಡ್ಕೊಳ್ಳೋ ಹೆಂಗಾರು. ಇವತ್ತು ಅವ್ನು ಕರೆದು ಕೇಳಲೇಬೇಕಾ? ಹೌದು ಹೌದು ಹೌದು, ಇವತ್ತು ಗುಟ್ಟು ರಟ್ಟಾಗಲೇಬೇಕು. ಇಲ್ಲ ಏನು ಬಟ್ಲಿಂದ ಆಗವ ಅಲ್ಲಷ್ಟು ರಾಶಿ ಹೊಡೆದಿಟ್ಟಿದ್ದು ಅಲ್ಲಿಂದ ತೊಗೊಂಡ್ಬಿಟ್ಟಿಲ್ಲ ಹಂಗಾರೆ. ಖಾಲಿ ಇದ್ರೆ ಇದ್ದಪ್ಪ ಅಲ್ಲಿ, ಅದಕ್ಕಿಂತ ಆನಂದ ಮಾಡವ. ಒಂದು ಟೇಸ್ಟ್ ನೋಡೋದು ಹೇಳಿ ತಗಂಜಿ. ಅಲ್ಲ ಟೇಸ್ಟ್ ಅಲ್ಲಿಂದ ತನಕ ಟೇಸ್ಟ್ ನೋಡೋದು ಬತ್ತಿ ಅನ್ ಬಟ್ಲಲ್ಲೇ ಆಗವ. ಒಳ್ಳೆ ಹೆಂಡ್ತಿಗೆ ಎಲ್ಲದೊಳಗೂ ಪಾಲು ಕೊಡೋದೇ. ಮದುವೆ ಪಕ್ಕೀರ್ ಹೇಳಿದ ನೆನಪಿದ್ದ? ಎಂತ ಹೇಳಿದ್ವಿ, ಎಷ್ಟು ನೆನಪಿಗಳವು, ಸ್ವಲ್ಪ ನಮ್ಮನೆ ಇದಿಲ್ಲ. ಆದರೆ ಈ ಬಟ್ಲಲ್ಲಿ ಇದ್ದಿದ್ದು ಕೊಟ್ಟು ಹೇಳಿದ್ದಂತೂ ಹೆಂಗೆ ನೆನಪಿಲ್ಲಪ್ಪ. ಒಂದಿಷ್ಟು ಸಣ್ಣ ಚೂರು ತಗೊಂಡ್ರೆ ಆನಂದ ಮಾಡ್ತಾರಪ್ಪ, ಕಡಿಮೆ ಬಿದ್ದರೆ ತಗೊಂಬಲ್ಲಾಗ್ತಿಲ್ಲ ಅಲ್ಲಿ. ನೀವೇ ತಂದ್ಕೊಂಡ್ರೆ ಅದಕ್ಕಿಲ್ಲ. ಪೂರ್ವಿ, ಇವತ್ತು ನನ್ನ ಅಪ್ಪ ಅಮ್ಮಂಗೆ ಉಂಡಿದೆಲ್ಲ ಚಲೋ ಜೀರ್ಣ. ಅವು ಜಗಳ ಮಾಡೋ ರೀಸನ್ ನೋಡಿದ್ರ ಎಷ್ಟು ಸಿಲ್ಲಿ ಇರ್ತು. ಅವು ಎಂತ ಮಾಡ್ತಾರೆ ನಮ್ಮ ಸುದ್ದಿ ಒಂದು ಬರೋದು ಬೇಡ ಅಲ್ದ ಸುಮ್ಮನೆ ಕರೆಕ್ಟ್
ಅಂದ ನೋಡು. ಒಂದೇ ದೋಸೆ ತಗೊಬಂದ್ಯಾ? ಹೌದು, ಹೆಂಗ್ ಬಂದ್ಬೇಕು ಉಳಿದಿದ್ನೆಲ್ಲ? ನಾವು ಒಂದೇ ಆರ್ಡರ್ ಮಾಡ್ತೀವಿ. ಒಂದ್ಸಲ ಬತ್ತೀಯ, ಒಂದ್ಸಲ ಬರ. ಹಸ್ರಿಗೆ ಅರ್ಧ ಬೆಟ್ಟಿಗೆ ಹೋದ್ನ ನಾವು. ಹೌದು ಮರೆ, ಅದು ಕರೆಕ್ಟ್ 2 ನಿಮಿಷಕ್ಕೆ ಹೊಂಟೆ ಬಿಟ್ನಲ್ಲ. ನಮಗೆ ಕಷ್ಟ ಮರೆ ಇವನು ಕಟ್ಕೊಂಡು. ಇನ್ನು ಇವು ನಮ್ಮ ಹೆಂಗಸರು ಕರೆದು 2 ನಿಮಿಷಕ್ಕೆ ಹಾಜರಿರೋಗಳು ಕೂತು ಬಿಡ್ತಾವೆ. ಮತ್ತು ಪ್ರದೀಪ ಶಿಲ್ಪನ ಉದಾಹರಣೆ ಹೌದು ತಗೊಂಡು ಮರೆ, ಇದು ಕಷ್ಟ. ಈ ಪ್ರದೀಪನ ಕಟ್ಕೊಂಡು ಅಷ್ಟಿದ್ದು. ಪ್ರದೀಪನ ಫೋನ ಇವತ್ತು ಅವನು ಗುಟ್ಟು ಹೊರಗೆ ಹಾಕ್ಸ್ಲೇಬೇಕು. ನಾವು ಕರ್ಸೇ ಬಿಡೋಣ. ಹಾಂ ಪ್ರದೀಪ, ಒಂದು ವಿಷಯ ಕೇಳೋದಿದ್ದು, ಬರೋಕ್ಕಾಗಿತ್ತಲ್ಲಿ. ಒಂದು ಅರ್ಜೆಂಟ್ ವಿಷಯ ಮಾತಾಡೋದಿತ್ತು, ಒಂದು ಇಂಪಾರ್ಟೆಂಟ್ ವಿಷಯ. ಒಂದು ಸರಿ ಬಾ ನೋಡೋಣ. ಹಾಂ, ಅಡ್ಡೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಡಿಗರು ಅಂತ ಸುದ್ದಿ. ಈಗ ಒಂದು ಸಮಸ್ಯೆ ಇತ್ತು. ಅಂತ ಸಮಸ್ಯೆ ಉಂಟು ಮರೆ. ಪ್ರದೀಪ, ಈಗ ಸೀದಾ ವಿಷಯಕ್ಕೆ ಬಂದ್ಬಿಡ್ತೀಯ. ನೀ ಅಂತೂ ತಿಳಿದವಿಟ್ಟೆ ಗೊತ್ತಾ. ಈ ಗಂಡ ಅಂತಿ ಅಂದಮೇಲೆ ಒಂದು 4 ಮಾತು ಬತ್ತು ಹೋಗ್ತಪ್ಪ. ಹೌದು, ಅದು ಎಲ್ಲರ ಮಣ್ಣು ಇದ್ದಿದ್ದೆಯಾ, ಅದರಲ್ಲೆಂತ ವಿಶೇಷ? ಆದರೂ ನಿಮ್ಮಿಬ್ಬರು ಮಧ್ಯದಲ್ಲಿ ಒಂದೇ ಒಂದು ಮಾತು ಬರ್ತಿಲ್ಲ, ಯಾವ್ಯಾವ ಮಾತು ಬರ್ತಿಲ್ಲ, ಅದು ಅಂತ ಕೇಳಿ. ಅಲ್ಲ, ಅದೇ ಸತ್ಯ ಹಂಗೆ ಮಾಡಲು ಗೊತ್ತೊಳಿದ್ರೆ ನೀನು ಹಂಗೆ ಹೋಗಿ ಅಂತ ಗುಟ್ಟೆ ಕೊಡಲಾಗ. ಹಂಗೆಂತ ಎಂತ ಇಲ್ರ ಮಾಯ. ಸುಮಾರು ವರ್ಷ ಆಗುತ್ತಲ್ಲ ಮದುವೆ ಆಗಿ. ನೀವು ಹೊಂದಾಣಿಕೆ ಆಗೋದು ನಂಗಳಿಬ್ರ ಮಧ್ಯೆ. ಅಂದರೆ ಈಗ ನಂಗೆ ಅಂತ ದನಿ ಮದುವೆ ಹಾಕೊಂಡು ಹನಿಮನಿಗೆ ಬಂದು ಹೇಳಿ ನಿಲ್ಲಕ್ಕ. ತೋತೋ ಹಂಗೆಂತ ಅಲ್ಲ, ಅದು ನಿಂಗಕ್ಕೆ ಹೇಳ್ದಂಥ ಎಂಥ ಸಿಸ್ಟಮ್ ಎಂಥದ್ದು ಅಲ್ಲ ಅದು. ಈಗ ಎಂಥದ್ದು ಹೇಳ್ತಿ ನಂಗೆ ಇಬ್ಬರು ಸೇರಿ ಒಂದು ಐಡಿಯಾ ಮಾಡ್ಕೊಂಡ್ರೆ, ಯಾವಾಗಲೇ ಜಗಳಪ್ಪ ಸನ್ನಿವೇಶ ಬಂತು ಅಂದ್ಕೊಳೆ ಇಬ್ಬರು ಸೇರಿ ಒಂದು ರೂಮಿಗೆ ಹೋಗಿ ಸೇರ್ತಿರ್ತೀವಿ. ಅಲ್ದ ಆ ಜಗಳ ಮಾಡೋ ಸನ್ನಿವೇಶದಲ್ಲಿ ಮರೆ ಅದು ಹೆಂಗೆ ರೂಮಿಗೆ ಹೋಗಿ ಸೇರ್ಕಿತ್ರು ಮರೆ? ಸೇರ್ಕೆತ್ಯಾ? ಹಾಂ, ರೂಮಿಗೆ ಅಂದ್ರೆ ಬರೀ ರೂಮಿಗಳಲ್ಲ, ಎಲ್ಲ ಒಂದು ಪ್ರೈವೇಟ್ ಎಲ್ಲರೂ ಯಾರು ಇಲ್ಲೋ ಜಾಗದಲ್ಲಿ ಹೋಗಿ ನಿಂತ್ಕತ್ಯ. ನನ್ನ ಹತ್ರ ಯಾವಾಗಲೂ ಇದನ್ನು ನೋಟ್ ಬುಕ್ ಇಟ್ಕೊಂಡಿರ್ತೀವಿ ಆಯಿತಾ. ಜಗಳ ಆದ ಕೂಡಯ್ಯ ಈ ನೋಟ್ ಬುಕ್ ಇಟ್ಕೊಂಡು ಹೋಗ್ತಾ. ಈ ನೋಟ್ ಬುಕ್ಕಲ್ಲಿ ಒಂದೊಂದು ಸರಿ ಎಂತೆಂತ ನಮಗೆ ಜಗಳ ಆಡೋ ಕಂಚ ಅದನ್ನೆಲ್ಲ ನೋಟ್ ಬುಕ್ಕಲ್ಲಿ ಬರೀತು ಶಿಲ್ಪ. ಅಥವಾ ನನಗೆ ಎಂತ ಇತ್ತು ನಾ ಬರೀತಿ. ಅಂದರೆ ಜಗಳ ಎಂತೆಂತ ಮಾತಾಡೋದಿತ್ತು, ಎಂತೆಂಥ ಜಗಳ ಮಾಡೋದಿತ್ತು ಗಂಡ ಅಂತ ಹೇಳೋದು ಅದು ಬರೀತು. ಕಂಪ್ಲೇಂಟ್ ಓಹೋ ಕಾಡಿ ಅದಕ್ಕೆ ಆನ್ಸರ್ ನಾ ಬರೀತಿ. ಇಷ್ಟೇ. ಓಹೋ, ನಾವೆಲ್ಲ ಹಿಂಗೆ ಬರೆಯೋದು ಕುತ್ಕೊಂಡ್ರೆ ನಮಗೆ ಲೆವೆಲ್ಸ್ ಬರೆಯೋದು. ಎಕ್ಸಾಕ್ಟ್ಲಿ ಅಲ್ಲೇ ಇದ್ದಿದ್ದು ವಿಷಯ. ಒಟ್ಟೆಲ್ಲ ಅವತ್ತು ಬರೀತ್ವಲ್ಲ, ಅವಾಗ ಅಷ್ಟೊತ್ತು ಬರೆಯೋ ತನಕ ಸಿಟ್ಟು ತನ್ನಿಂತಾರೆ ಕಡಿಮೆ ಆಗೋಗ್ತು. ಅದು ಬೈಗಳ ಜಗಳ ಎಂತ ಇದ್ರಲ್ಲಿ ಬರೀತ್ವಲ್ಲ, ಸಿಟ್ಟು ತನ್ನಿಂತಾನೆ ಕಡಿಮೆ ಆಗೋಗ್ತು. ಇಷ್ಟೇ ಐಡಿಯಾ. ಮುಂಚೆ ಸರಿ ಕೇಳ್ಕೇಳ, ಮೊಬೈಲ್ ಕಡೆ ನೋಡ್ಲಕ್ಕ. ನಾನು ಅಮೆಝಾನಲ್ಲಿ 200 ಪೇಜ್ ನೋಟ್ಬುಕ್ ಆರ್ಡರ್ ಮಾಡ್ತಾ ಇದ್ದೆ. ಈ ಐಡಿಯಾ ನನ್ನ ಕೇಸಲ್ಲಿ ಮಸ್ತ್ ವರ್ಕೌಟ್ ಆಗ್ತಾ. ನಿಂಗೆ 900 ಪೇಜಿಂದ ಬೇಕಾ? ಬೇಕಾದರೂ ಆಗಲಿ, ನನ್ನ ಅಕ್ಷರ ಓದಿ ಅರ್ಥ ಮಾಡ್ಕೊಂಬಿಟ್ಟು ಶ್ವೇತನ್ ಸಿಟ್ಟಾಗ ಹೇಳಿ ಲವ್ ಶುರುವಾಗುತ್ತೆ. ಒಂದು ನಿಮಿಷ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ವಾಶ್ರೂಮ್ಗೆ ಹೋಗುತ್ತೆ. ಹೋಗ್ಬಾ.
ಆರ್ಡರ್ ಆಗುತ್ತಾ? ಆದ್ರೂ ಏನು ಸಿಂಪಲ್ ಐಡಿಯಾನ ಮರೆ ಬೇಕಾರೆ ಅದೌದು ಭಾರಿ ಸಿಂಪಲ್. ಎಷ್ಟು ಈಸಿಯಾಗಿ ಮ್ಯಾನೇಜ್ ಮಾಡ್ತಾನವ. ನೋಡಿ ಪಟ್ಟಿದ್ದಲು ಇಲ್ಲೇ. ಹಾಂ, ಅದು ಬೇರೆಯವ್ರ ಪಟ್ಟಿ ಎಲ್ಲ ಓದೋದು ಸರಿಯಾದ ಜನ ಕಾಣ್ತಪ್ಪ. ಈಗ ಥಿಯರಿ ಕ್ಲಾಸ್ ಮುಗಿದ್ದು ಪ್ರಾಕ್ಟಿಕಲ್ ನೋಡೋಣ ಒಂದ್ಸರಿಯ ಕಡೆಗೆ ಎಲ್ಲ ಸೇರಿ ಒಂದು ಸಾರಿ ಕೇಳ್ಬಿಟ್ರತ್ತ. ಹಂಗಂಬ್ಯಾ ನೋಡೋಣಂಬ್ಯಾ yes. ತೆಗಿಲ್ಲ. ಹಾಂ, ನೋಡು ಶಿಲ್ಪನಿಂದ ಶುರುವಾಜು ಫಸ್ಟ್ ಪೇಜು. First page. ಹಾಂ ನಿಮ್ ನೋಡೋಣಂಬ್ಯಾ. ಹಾಂ, ಅಷ್ಟು ಅದನ್ನು ಅಷ್ಟು ನೋಡ್ಕೆ ತಪ್ಪದು ಸರಿನೂ ಅಲ್ಲ, ಮತ್ತು ನಮ್ಮ ಹತ್ರ ಟೈಮು ಇಲ್ಲ. ಹೌದು. ಎಂಡಿಗೆ ಹೋಗಿ ಇಲ್ಲಿ ಮುಗುತ್ತಲ್ಲ ಒಂದೇ ಮುಗುತ್ತು ಇಲ್ಲಿಗೆ. ಹಾಂ, ಕರೆಕ್ಟ್. ಮತ್ತೆ ಮುಂದೆ ನೋಡೋಣ. ಹಾಂ, ಎರಡನೇ ಜಗಳನು ಶಿಲ್ಪನಿಂದ ಶುರು. ಹೌದು ಹೊತ್ತು ನೋಡಲ್ಲ ಇಲ್ಲ, ಲಾಸ್ಟಿಗೆ ಹೋಗ ಲಾಸ್ಟಿಗೆ ಹೋಗ್ಬಿಡ್ತಾಳೆ. ಮತ್ತೆ ಇದು ಇದು ಶಿಲ್ಪನೇ. ಓ ಎಂತ ಇತ್ತು. ಪ್ರದೀಪನ್ ಒಂದು ವಾಕ್ಯ ಇಲ್ಲ ನಮ್ಮ ಹೌದಲ್ಲ. ಗೊತ್ತಿಲ್ಲ. ನಂಗೆ ಇನ್ನೊಂದು 200 ಪೇಜಿನ ಪಟ್ಟಿ ಆರ್ಡರ್ ಮಾಡು ನೀನು. ಮಾಡೋದು. ಹಾಂ, ಸರಿ ಆಗ್ತು. ಅಣ್ಣ ಬಂದೋನೆ, ಆಳಲಿಕ್ಕೆ ಬಂದೋನೆ, ಮುಗಿಸಲಿಕ್ಕೆ ಬಂದೋನೆ, ಸ್ಕೆಚ್ಚೆ ಹಾಕೋನೆ, ಚೇಟ ಬಂದೋನೆ, ತಂಟೆ ಮಾಡ ಬಂದೋನೆ, ಹಬ್ಬವನ್ನು ತಂದೋನೆ, ಬೇಟೆಗಾರನೇ. हवा के झोंके आज मौसमों से रूठ गए, गुलों की शोखियाँ जो भर